ಮಿಸ್ ಮಾಡ್ಕೋತೀವಿ ಮೇಡಮ್. ಬಿಕಾಸ್ ಫಿಟ್ನೆಸ್ ಅಂದರೆ ಅವ್ರನ್ನ ನೋಡಿ ತುಂಬ ಕಲ್ತಿದ್ವಿ ನಾವು. ಆ ಏಜಲ್ಲಿ ಎಂಥ ಫಿಟ್ನೆಸ್ ಮೇಂಟೈನ್ ಮಾಡಿದ್ರು ಅವ್ರು ಅಂದರೆ. ಯೂಸ್ ಟು ಪ್ಲೇ ಬ್ಯಾಡ್ಮಿಂಟನ್, ಯೂಸ್ ಟು ವರ್ಕ್ಔಟ್. ಅವ್ರು ನೋಡಿದಾಗೆಲ್ಲ ಅನ್ಸೋದು ಸಚ್ ಅ ಹ್ಯಾಂಡ್ಸಮ್ ಮ್ಯಾನ್ ಈಸ್, ಅಂದರೆ ಅಷ್ಟು ಫಿಟ್ ಆಗಿದ್ದಾರೆ ಅಂತ. ಬಟ್ ಇದು ನಿಜವಾಗ್ಲೂ ಎಲ್ರಿಗೂ ಶಾಕಿಂಗೆ. ನನಗಂತೂ ತುಂಬ ಶಾಕಿಂಗ್, ನಂಬಕ್ಕೆ ಆಗಲಿಲ್ಲ ನನಗೆ. ಒಂದು 15 ಸಲ ಕೇಳ್ಬಿಟ್ಟಿದ್ದೀನಿ ಎಲ್ರಿಗೂ, ಸೀರಿಯಸ್ ಆಗಿ ದಿಲೀಪ್ ಸರ್ ಅಂತ. ಬಿಕಾಸ್ ನನ್ನ ಸೀರಿಯಲ್ ಜರ್ನಿ ಫಸ್ಟ್ ಶುರುವಾದಾಗ ನಾನು ಲುಕ್ ಟೆಸ್ಟ್ ಕೊಟ್ಟಿದ್ದೆ ಇದೇ ಮನೆಯಲ್ಲಿ, ಇಲ್ಲೇನೆ. ಸೊ ತುಂಬ ಮಿಸ್ ಮಾಡ್ಕೋತೀವಿ ಅವ್ರನ್ನ. ಆ್ಯಂಡ್ ಈ ಸಚ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ವರ್ಡ್ಸೇ ಇಲ್ಲ ಮ್ಯಾಮ್. ಇವಾಗ ಫಿಟ್ನೆಸ್ ಅಲ್ಲ, ಅದೇ ಅನ್ಸುತ್ತೆ. ಇವಾಗ ಫಿಟ್ನೆಸ್ ಇಟ್ಕೊಂಡ್ರೆ ಚೆನ್ನಾಗಿರ್ತೀವಿ, ಫುಡ್ ಕಂಟ್ರೋಲ್ ಇದ್ರೆ ಚೆನ್ನಾಗಿರ್ತೀವಿ. ಆ್ಯಂಡ್ ಯಾವ್ದಾದ್ರು ಒಂದು ಸ್ಪೋರ್ಟ್ ಹ್ಯಾಬಿಟ್ ಇರಬೇಕು, ಅವಾಗ ಚೆನ್ನಾಗಿರುತ್ತೆ ಹೆಲ್ತ್ ಅಂತಾರೆ. ಅವ್ರಿಗೆಲ್ಲ ಇತ್ತಲ್ಲ, ಏನಾಯ್ತು ಈಗ? ಸೊ ನಥಿಂಗ್ ಟು ಸೇ. ಇಲ್ಲ, ಆ ಥರ ಆಗಿರಲಿಲ್ಲ. ಬಟ್ ಅವ್ರದ್ದು ಹೊಸ ಸೀರಿಯಲ್ ಯಾವಾಗ ಆಗ್ತಿತ್ತು ಅವಾಗೆಲ್ಲ ಕರೆಯೋರು ಲುಕ್ ಟೆಸ್ಟಿಗೆ. ನನ್ನ ಜೊತೆಗೆ ನಮ್ಮ ಮನೆ ಇರೋದು ಇಲ್ಲೇ ಅಲ್ವಾ, ಸುಮಾರು ಸಲ ಸಿಗ್ತಾಯಿದ್ರು. ಯಾವ್ದು ನಡೀತಾ ಇದೆ ಇವಾಗ, ಹೇಗೆ. ಬಟ್ ಸಡನ್ಲಿ ಶಾಕಿಂಗ್ ಇವತ್ತು. ಅಷ್ಟೇ. ಅಂದ್ರೆ ಅವ್ರನ್ನ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಗೈಡೆನ್ಸ್ ಕೊಡ್ತಾ ಇದ್ರಾ ಆಕ್ಟಿಂಗ್ ಬಗ್ಗೆ? ಅವ್ರ ಗೈಡೆನ್ಸ್ ಅನ್ನೋದಕ್ಕಿಂತ ಅವರು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಯೂಸ್ ಟು ಟಾಕ್ ಎವ್ರಿಥಿಂಗ್ ಪಾಸಿಟಿವ್ಲಿ. ಆಗತ್ತೆ, ಚೆನ್ನಾಗಾಗುತ್ತೆ, ಏನು ಮಾಡಿದ್ರು ಒಳ್ಳೇದಾಗುತ್ತೆ, ಮಾಡು, ವರ್ಕೌಟ್ ಮಾಡು, ಚೆನ್ನಾಗಾಗು, ಗ್ರೂಮ್ ಆಗು, ಅಷ್ಟೇ ಯಾವಾಗಲೂ ಹೇಳ್ತಿದ್ದರು. ತುಂಬ ಅವರು ನೆಗೆಟಿವ್ ಅನ್ನೋದೇ ನಾನು ನೋಡಿರಲಿಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿಕೊಂಡು ಯೂಸ್ ಟು ಟೇಕ್ ಇಟ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ವೇ, ಆಪ್ಟಿಮಿಸ್ಟಿಕ್ ತುಂಬ. ಸೊ ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.